ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಶಿರೂರು ಶ್ರೀಪಾದರ ಜೊತೆಗೆ ನೆಲ್ಲಿತೀರ್ಥ ಗುಹೆಯಲ್ಲಿದ್ದೇನೆ. ಅವರ ಪರ್ಯಾಯ ಸಂಚಾರದ ಭಾಗವಾಗಿ ಇವತ್ತು ನೆಲ್ಲಿತೀರ್ಥ ಗುಹೆಗೆ ಬಂದಿದ್ದಾರೆ. ಪರ್ಯಾಯ ಪೂರ್ವಭಾವಿ ಸಂಚಾರ ನಿಮಿತ್ತ ಇಡೀ ಭಾರತ ಸಂಚಾರ ಮಾಡಿ ಮಾಡಿ ಈಗ ಉಡುಪಿ ಹತ್ರ ಆಗ್ತಾ ಉಂಟು. ಇನ್ನೇನು 9ಕ್ಕೆ ಪುರಪ್ರವೇಶ. ವಿಶೇಷವಾಗಿ ನೆಲ್ಲಿತೀರ್ಥದಲ್ಲಿ ಜಾಬಾಲ ಋಷಿಗಳು ಗುಹೆಯ ಒಳಗೆ ಕೂತು ತಪಸ್ಸು ಮಾಡಿದಂತಹ ಸ್ಥಳ. ಈ ಗುಹೆಯಲ್ಲಿ ಈ ನೆಲ್ಲಿಯ ತರ ನೀರು ಬೀಳ್ತಾ ಇರ್ತದೆ, ಹಾಗಾಗಿ ನೆಲ್ಲಿತೀರ್ಥ ಅಂತ. ಈ ಜಾಗಕ್ಕೂ ನಮಗೂ ತುಂಬಾ ಸಂಬಂಧ. ಯಾಕೆ ಕೇಳಿದ್ರೆ, ನಮ್ಮಲ್ಲಿರುವಂತಹ ಪ್ರಾಣದೇವರನ್ನು ಸ್ಥಾಪನೆ ಮಾಡಿದವರು ಜಾಬಾಲ ಋಷಿಗಳೇ. ಅದೇ ಜಾಬಾಲ ಋಷಿಗಳು ಇಲ್ಲಿಯೂ ಕೂಡ ರುದ್ರನನ್ನು ಪ್ರತಿಷ್ಠೆ ಮಾಡಿ ತಪಸ್ಸು ಮಾಡಿದಂತಹ ಸ್ಥಳ. ಕೆಲವೊಂದು ಕಡೆ ಬಗ್ಗಿ ಬರಬೇಕು, ಕೆಲವೊಂದು ಕಡೆ ಮಂಡಿ ಊರ್ಬೇಕು, ಕೆಲವೊಂದು ಕಡೆ ತೆವಳ್ಕೊಂಡೇ ಹೋಗ್ಬೇಕಾದಂತಹ ಒಂದು ಗುಹೆ ಇದು. ನಿಜಕ್ಕೂ ಒಂದು ಅದ್ಭುತ ಅನುಭವಂತಹ, ಆಧ್ಯಾತ್ಮಿಕ ಅನುಭವ ನೀಡುವಂತಹ ಈ ಒಂದು ಪಯಣ. ಸುಮಾರು ಒಂದು 200ರಿಂದ 250 ಮೀಟರ್ ವರೆಗೆ ನಾವು ಗುಹೆಯ ಒಳಗೆ ಸಂಚರಿಸಬೇಕಾಗುತ್ತೆ. ಇಲ್ಲಿ ನಾವು ಬರುವಾಗ ನೇರವಾಗಿ ಗುಹೆಯೊಳಗೆ ಬರುವಂತದ್ದಲ್ಲ. ಸೊ ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಒಂದು ರಶೀದಿಯನ್ನ ಮಾಡಬೇಕು. ಅದಕ್ಕೊಂದು 100 ರೂಪಾಯಿ ಇದೆ. ಅದರಂತೆ ನಾವು ಅಲ್ಲಿ ಜಳಕದ ಕೆರೆ ಇದೆ, ಸೊ ಅಲ್ಲಿ ಹೋಗಿ 3 ಮುಳುಗನ್ನ ಹಾಕಿ ನಂತರ ಒದ್ದೆ ಬಟ್ಟೆಯಲ್ಲೇ ಬಂದು ಜಾಬಾಲಿ ಮಹರ್ಷಿಗಳ ಆ ಒಂದು ಕಟ್ಟೆ ಇದೆ, ಸೊ ಅಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಮತ್ತೆ ಅರ್ಚಕರ ಮಾರ್ಗದರ್ಶನದೊಂದಿಗೆ ಇಲ್ಲಿ ಒಳಗೆ ಬರಬೇಕು. ಯಾಕಂತ ಹೇಳಿದ್ರೆ ಇದು ಸುಲಭದ ದಾರಿ ಅಂತೂ ಅಲ್ವೇ ಅಲ್ಲ. ಕೆಲವೊಂದು ಕಡೆ ನಡ್ಕೊಂಡು ಹೋಗ್ಬೋದು, ಆದ್ರೆ ಮತ್ತೆ ಬಗ್ಗಬೇಕು, ಮತ್ತೆ ತೆವಳಬೇಕು. ಸೊ ಈ ರೀತಿಯಾದಂತಹ ಕಠಿಣವಾದ ದಾರಿ. ಆದ್ರೆ ಆ ದಾರಿಯನ್ನ ಕ್ರಮಿಸಿ ಸುಮಾರು ಒಂದು 200ರಿಂದ 250 ಮೀಟರ್ ದೂರದ ದಾರಿ ಇದು. ಸಂಪೂರ್ಣ ಕತ್ತಲೆ. ಸೊ ನಮ್ಗೆ ಬೇಕಾಗಿರೋದು ಇಲ್ಲಿ ಅರ್ಚಕರ ಒಂದು ಬೆಳಕು ಬಿಟ್ರೆ ಇಲ್ಲಿ ಬೇರೆ ಏನೂ ಇರೋದಿಲ್ಲ. ವರ್ಷಕ್ಕೆ 6 ತಿಂಗಳು ತುಲಾ ಸಂಕ್ರಮಣದಿಂದ ಆರಂಭಗೊಂಡು ಮೇಷ ಸಂಕ್ರಮಣದವರೆಗೆ ಅಕ್ಟೋಬರ್ 17ರಿಂದ ಏಪ್ರಿಲ್ 14ರವರೆಗೆ ಗುಹಾ ಪ್ರವೇಶ ಉಂಟು. ಬೆಳಗ್ಗೆ 6:30-7 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆ ಮಧ್ಯಾಹ್ನದ ಮಹಾಪೂಜೆ ಆಗುವವರೆಗೆ ಗುಹಾ ಪ್ರವೇಶ ಮಾಡ್ಬೋದು. ಅಲ್ಲಿನ ಮೃತ್ತಿಕೆ ಭಾರಿ ವಿಶೇಷ. ಒಳಗೆ ಅಲ್ಲಿ ಸಿಗ್ತದೆ, ಭಾರಿ ಮೃದುವಾದ ಮೃತ್ತಿಕೆ ಇದೆ. ಅದು ಕೆಲವು ಚರ್ಮರೋಗಕ್ಕೆಲ್ಲ ಇಲ್ಲಿ ಸುಮಾರು ಜನಿಗೆ ಅದರಿಂದ ಉಪಯೋಗ ಆಗಿದೆ. ಬಂದ ನಂತರ ಬಟ್ಟೆ ಬದಲಾಯಿಸಿ ಮತ್ತೆ ನಂತರ ಸೋಮನಾಥೇಶ್ವರನ ದರ್ಶನ ಮಾಡೋದು, ಇದೆಲ್ಲ ಮಾಡ್ಬೋದು. ಈಗ ನೆಲ್ಲಿತೀರ್ಥ ಆಯಿತು, ಇನ್ನು ಮಂಗಳೂರು ಆಚೆ ಹೋಗಿ ಇನ್ನು ಉಡುಪಿಗೆ ಪ್ರವೇಶ. ಹೀಗೆ ದೇಶ ಸುತ್ತಿ ನೋಡಿದಾಗ ನಮಗೆ ಅಲ್ಲಿ ಇರುವಂತಹ ಒಳ್ಳೆಯ ವ್ಯವಸ್ಥೆಗಳೆಲ್ಲ ನಮಗೆ ತಿಳಿತದೆ. ಹಾಗಾಗಿ ಇನ್ನು 2 ವರ್ಷ ಉಡುಪಿಯಲ್ಲಿರುವಾಗ ಉಡುಪಿಯಲ್ಲಿಯೂ ಕೂಡ ಆ ಎಲ್ಲ ಒಳ್ಳೆಯ ವ್ಯವಸ್ಥೆಗಳನ್ನು ನಾವು ಕೃಷ್ಣನ ಸನ್ನಿಧಾನದಲ್ಲಿ ಮಾಡಬಹುದು. ಆಗ ಭಕ್ತರಿಗೂ ಅನುಕೂಲ ಆಗ್ತದೆ, ತನ್ಮೂಲಕ ಪರಮಾತ್ಮನಿಗೂ ಖುಷಿ ಆಗ್ತದೆ.